ಶಕ್ತಿ ಅಸ್ತ್ರ ನ್ಯೂಸ್ಗೆ ಸ್ವಾಗತ. ನಾನು ಕೀರ್ತಿ. ತಮ್ಮ ನೆಚ್ಚಿನ ಮಿತ್ರನ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಲು ಅಭಿಮಾನಿಗಳಲ್ಲಿ ಎಲ್ಲಿಲ್ಲದ ಯುವಕರ ಕಣ್ಮಣಿ ಸ್ನೇಹಜೀವಿಯಾದ ಜಯ ಕರ್ನಾಟಕ ಸಂಘಟನೆಯ ಅಬ್ಬಿಗೆರೆ ಶಾಖೆ ಅಧ್ಯಕ್ಷರಾದ ಮದನ್ ಕುಮಾರ್ ಅವರ ಹುಟ್ಟುಹಬ್ಬವನ್ನು ನೂರಾರು ಮಿತ್ರರು ಅಭಿಮಾನಿಗಳು ವಿಜೃಂಭಣೆಯಿಂದ ಆಚರಿಸಿದರು. ಮದನ್ ಕುಮಾರ್ 100 ಕಾಲ ಬಾಳಲಿ ಎಂದು ಹರಸಿದರು. ನಗುತ್ತಾ ನಗುತ್ತಾ ಬಾಡು ನೀನು ನೋಡು ವರ್ಷ ಎಂದು ಹೀಗೆ ಇರಲಿ ಕಾಲಿನ ದೀಪ ನನಗೂ ದೇವರರು ಶುಭ ನಿನಗೂ. ನಗುತ್ತಾ ನಗುತ್ತಾ ಬಾಡು ನೀನು ನೋಡು ವರ್ಷ ಎಂದು ಹೀಗೆ ಇರಲಿ ದಿನಕ್ಕೆ ಸಂತೋಷವೇ ಉಡುಗೊರೆಯೋ. ಕರ್ನಾಟಕ ಅಧ್ಯಕ್ಷರಾದ ಅಬ್ಬಿಗೆರೆ ಮದನ್ ಕುಮಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಸಮಾಜ ಸೇವೆಯಲ್ಲಿ ತುಂಬ ತೊಡಗಿಸ್ಕೊಂಡಿದ್ದಾರೆ. ಒಳ್ಳೆಯದು ಆಗಲಿ ಕೆಟ್ಟದಾಗಲಿ ಎಲ್ಲನೂ ಒಂದೇ ಸಮಾನವಾಗಿ ನೋಡಿ ಪ್ರತಿಯೊಬ್ಬರಿಗೂ ಆದರ್ಶವಾಗಿ ನಿಂತ್ಕೊಂಡಿದ್ದಾರೆ. ಜಯ ಕರ್ನಾಟಕ ಸಂಘಟನೆಯ ಅಬ್ಬಿಗೆರೆ ಶಾಖೆಯ ಅಧ್ಯಕ್ಷರಾದಂಥ ಮದನ್ ಕುಮಾರ್ ಅವರಿಗೆ ಹುಟ್ಟುಹಬ್ಬ ಹಾಗೂ ನಮ್ಮ ಅಬ್ಬಿಗೆರೆಯ ಊರಿನ ಹುಡುಗರುಗಳಿಗಾಗಲಿ ಆಮೇಲೆ ಎಲ್ಲ ರಾಜಕಾರಣಿಗಳ ಆತ್ಮೀಯರಾಗಲಿ ಮತ್ತೊಂದು ಅಂದರೆ ಊರಿನಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಆಗಲಿ ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ಎಲ್ಲದರಲ್ಲೂ ಮುಂದೆ ನಿಂತ್ಕೊಂಡು ನಮ್ಮ ಎಲ್ಲರಿಗೂ ಬೆಂಬಲವಾಗಿ ಆಮೇಲೆ ಧೈರ್ಯ ತುಂಬಿ ನಮ್ಮನ್ನೆಲ್ಲ ಒಗ್ಗಟ್ಟಾಗಿ ಇಟ್ಕೊಂಡಿರೋದಂಥ ನಮ್ಮ ಮದನ್ ಕುಮಾರ್ ಅವರಿಗೆ ಆ ದೇವರು ಆಯಸ್ಸು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ಹೀಗೆ ನಮಗೆ ಸಪೋರ್ಟ್ ಮಾಡ್ತಾ ಹೀಗೆ ಎಲ್ಲರಿಗೂ ಧೈರ್ಯ ತುಂಬುತ್ತಾ ಹೀಗೆ ನಮ್ಮ ಜೊತೆಯಲ್ಲಿ ಇರಲಿ ಅಂತ ನಾವು ಆರಿಸ್ತೀವಿ. ಅಬ್ಬಿಗೆರೆ ನಮ್ಮ ಅಧ್ಯಕ್ಷರಾದ ಮದನ್ ಕುಮಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ನಾನು ಮತ್ತು ನನ್ನ ಸ್ನೇಹಿತರಾದ ಗೋವಿಂದರಾಜ್ ಅವರು ಹುಟ್ಟುಹಬ್ಬದ ಶುಭಾಶಯ ಕಳ್ತೀವಿ. ಅವರಿಗೆ ಆಯುಷ್ ಆರೋಗ್ಯ ಕೊಟ್ಟು ಚೆನ್ನಾಗಿರಲಿ, ಹೀಗೆ ನಮ್ಮ ಹುಡುಗರ ಜೊತೆ ಆರೋಗ್ಯಗಿರಲಿ, ಚೆನ್ನಾಗಿರೋದು ನಮ್ಮ ಹುಡುಗರ ಜೊತೆ ಅಷ್ಟೇ ನಾವು ಆಚರಿಸೋದು. ನಾನು ನಮ್ಮ ಗೋವಿಂದರಾಜ್. ನಾನು ಪ್ರತಿ ವರ್ಷ ಹೇಳ್ತಿದ್ದೆ ಬೇಡ ನನಗೆ ಆಚರಿಸ್ಕೊಳ್ಳೋಕೆ ಇಷ್ಟ ಇಲ್ಲ ಅಂತ. ಅವರು ನಮಗೆ ನಿಮ್ಮ ಮೇಲೆ ಪ್ರೀತಿ ಇದೆ, ನಿಮಗೆ ಇದಕ್ಕೆ ಮಾಡ್ಕೊಳ್ಳೋದು ಬಿಟ್ಬಿಡಿ, ಹುಟ್ಟುಹಬ್ಬ ಮಾಡೋದಕ್ಕೆ ನಮ್ಗೆ ಖುಷಿ ಆಗುತ್ತೆ ಅಂತ. ಬಟ್ ತುಂಬ ಚೆನ್ನಾಗಿ ನಾನೇ ಅಂದ್ಕೊಂಡಿರಲಿಲ್ಲ ಇಷ್ಟು ಚೆನ್ನಾಗೆಲ್ಲ ಸೆಲೆಬ್ರೇಟ್ ಮಾಡ್ತಾರೆ ಅಂತ. ಅವ್ರಿಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನಮ್ಮ ಗೆಳೆಯರಿಗೆ ಹೇಳೋದು ಇಷ್ಟ, ನಾನು ಏನು ಮಾಡಿದ್ದೀನೋ ಗೊತ್ತಿಲ್ಲ, ಅಷ್ಟು ಪ್ರೀತಿ ನನ್ನ ಮೇಲೆ ಇಟ್ಕೊಂಡಿದ್ದಾರೆ. ಆ ಪ್ರೀತಿ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಮತ್ತು ಮುಂದಿನ ದಿವಸದಲ್ಲಿ ನೀವು ರಾಜಕೀಯವಾಗಿ ಬರಬೇಕು ಅನ್ನೋಕ್ಕೆ ಅವ್ರು ಹೇಳ್ತಾ ಇದ್ರು. ಏನಾದ್ರು ಅವ್ರಿಗೊಂದು ಅವಕಾಶ. ನನಗೆ ರಾಜಕೀಯವಾಗಿ ಬರೋ ಆಸೆ ಇಲ್ಲ, ಜನಸೇವೆ ಮಾಡಬೇಕು, ನನ್ನ ಸ್ನೇಹಿತರ ಜೊತೆ ಇರಬೇಕು ಅನ್ನೋದು ಅಷ್ಟೇ ಆಸೆ. ನನಗೆ ರಾಜಕೀಯಕ್ಕೆ ಬರೋ ಆಸೆ ಇಲ್ಲ. ಶಕ್ತಿ ಅಸ್ತ್ರ ನ್ಯೂಸ್ ಕನ್ನಡ, ಆಫ್ ಕೋರ್ಸ್ ಇದು ಕನ್ನಡಿಗರ ನಾಡಿಮಿಡಿತ.